ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬೇಗ ಎದ್ದು 6:30ಗೆ ಮನೆ ಬಿಟ್ವಿ. ದೇವ್ರ ಸಾಂಗ್ ಕೇಳ್ತಾ ಹೊರಟ್ವಿ. ನಾವು ಸುಪ್ರಭಾತ ಕೇಳಿಕೊಂಡು ತುಮಕೂರಿಂದ ಹೊರಟ್ವಿ. ಹಾಗೆ ಸಾಂಗ್ ಕೇಳ್ತಾ ಅದು ಯಾವಾಗ ಸಕಲೇಶಪುರ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ. ನಾವು ಇಲ್ಲಿ ದಿ ಹೊಸೂರು ವೆಜ್ಗೆ ಹೋದ್ವಿ ಫಸ್ಟು. ಅಲ್ಲಿ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡ್ವಿ. ಇಡ್ಲಿ ತುಂಬ ಚೆನ್ನಾಗಿತ್ತು. ಇಡ್ಲಿ ಸಾಂಬಾರು ಮತ್ತು ವಡೆ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ನೀವು ಧರ್ಮಸ್ಥಳ ಸಕಲೇಶಪುರ ಕಡೆ ಬಂದರೆ ಈ ಹೋಟೆಲ್ಗೆ ನೀವು ಒಂದ್ಸಲಿ ಹೋಗಿ ಟೇಸ್ಟ್ ಮಾಡಿ. ಹೋಟೆಲ್ಲು ತುಂಬ ಚೆನ್ನಾಗಿ ಕ್ಲೀನಾಗಿ ಕೂಡ ಇತ್ತು. ಮತ್ತು ಬೇಗ ಟಿಫನ್ ನಮಗೆ ಕೊಟ್ಟರು. ಮತ್ತು ಈ ಹೋಟೆಲ್ ಸುತ್ತಮುತ್ತಲೂ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಈ ಕಡೆ ಬಂದರೆ ವಿಸಿಟ್ ಮಾಡಿ. ನಾವು ಟಿಫನ್ ಮಾಡಿಕೊಂಡು ಮತ್ತೆ ಹೊರಟ್ವಿ. ನಾವು ದೇವಸ್ಥಾನಕ್ಕೆ ಎಷ್ಟು ಗಂಟೆಗೆ ರೀಚ್ ಆದ್ವಿ, ದರ್ಶನ ಹೇಗಾಯಿತು, ಮತ್ತು ಬೇರೆ ಯಾವ ಕಡೆ ಹೋದ್ವಿ, ಏನೇನು ಮಾಡಿದ್ವಿ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಹೋಗ್ತಾ ನಮಗೆ ಒಂದು ಸುಂದರವಾದ ವಾಟರ್ಫಾಲ್ ಕಾಣಿಸ್ತು. ದೇವಸ್ಥಾನಕ್ಕೆ ಟೈಮ್ ಆಯಿತು ಅಂತ ಹೊರಟ್ವಿ, ಇಲ್ಲಾಂದರೆ ಅಲ್ಲೇ ಇರ್ಬೋದಿತ್ತು. ದೇವಸ್ಥಾನಕ್ಕೆ ಟೈಮ್ ಆಗುತ್ತೆ ಅಂತ ಬೇಗ ಹೊರಟ್ವಿ, ಇಲ್ಲಾಂದರೆ ಇನ್ನೂ ಸ್ವಲ್ಪ ಹೊತ್ತು ವಾಟರ್ಫಾಲಲ್ಲಿ ಆಟ ಆಡ್ಬೋದಿತ್ತು. ನಾನು ಬರ್ತಾನಾದರೂ ಈ ವಾಟರ್ಫಾಲಲ್ಲಿ ಇಳಿಬೇಕು ಅಂದ್ಕೊಂಡಿದ್ದೆ, ಆದರೆ ಟೈಮ್ ಆಗೋಗಿ ಕತ್ಲಾಗಿತ್ತು ನಾವು ಬಂದಾಗ. ಆವಾಗ ಜಸ್ಟ್ ಒಂದು ಸೆಲ್ಫಿ ತೊಗೊಂಡ್ವಿ ಅಷ್ಟೇ. ಈಗ ಆಲ್ರೆಡಿ ನಮ್ಗೆ 10:30 ಆಗಿದೆ ಟೈಮು. ನಾವು ಆಲ್ಮೋಸ್ಟ್ ಧರ್ಮಸ್ಥಳ ರೀಚ್ ಆಗಿದ್ವಿ. ನಾವು ಧರ್ಮಸ್ಥಳ ರೀಚ್ ಆದ್ವಿ. ನಾವು ರೀಚ್ ಆಗೋ ಅಷ್ಟರಲ್ಲಿ 11 o'clock ಆಗಿತ್ತು. ನಾವು ಮೊದಲಿಗೆ ದೇವಸ್ಥಾನಕ್ಕಿಂತ ಮುಂಚೆ ನೇತ್ರಾವತಿ ನದಿಗೆ ಹೋದ್ವಿ. ನಾನು ಮತ್ತು ನನ್ನ ಹಸ್ಬೆಂಡು ನೇತ್ರಾವತಿ ನದಿಲಿ ಕೈಕಾಲು ಮುಖ ತೊಳ್ಕೊಂಡ್ವಿ. ಮನೇಲೇ ಸ್ನಾನ ಮಾಡಿದ್ರಿಂದ ನಾವು ಮತ್ತೆ ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಇಲ್ಲಿ ನೇತ್ರಾವತಿ ನದಿ ಹತ್ರ ವಾಶ್ರೂಮ್ ಕೂಡ ಇದೆ. ನಾವು ವಾಶ್ರೂಮ್ಗೆ ಹೋದ್ವಿ. ಫ್ರೀಯಾಗಿದೆ ಈ ಧರ್ಮಸ್ಥಳದಲ್ಲಿ ವಾಶ್ರೂಮ್. ಫ್ರೀ ಇರೋ ಕಡೆ ನೀಟಿಲ್ಲ ಅಂತಾರೆ, ಆದರೆ ಇಲ್ಲಿ ಆ ಥರ ಅಲ್ಲ, ತುಂಬ ನೀಟಾಗಿ ಕೂಡ ಇದೆ. ಮತ್ತು ದೇವಸ್ಥಾನದ ಹತ್ರ ಕೂಡ ವಾಶ್ರೂಮ್ ಎಲ್ಲ ಫ್ರೀ ಇರುತ್ತೆ. ಅಲ್ಲೂ ಕೂಡ ತುಂಬ ನೀಟಾಗಿರುತ್ತೆ. ನಾವು ನೇತ್ರಾವತಿ ನದಿಲಿ ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೊರಟ್ವಿ. ನಾವು ತುಮಕೂರಿಂದ ಹೊರಟಾಗ 6:30, ಇವಾಗ 11 o'clock ಆಯಿತು. ನಾವು ಧರ್ಮಸ್ಥಳ ರೀಚ್ ಆದಾಗ ಬೇಗನೆ ಬಂದ್ವಿ. ಹೇಗೆ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ. ನೋಡಿ, ಈಗ ನಾವು ಧರ್ಮಸ್ಥಳ ಎಂಟ್ರೆನ್ಸಿಗೆ ಬಂದ್ವಿ. ಅಲ್ಲಿ ರೈಟ್ ಸೈಡಲ್ಲಿ ಕಾಣ್ತಾ ಇರೋದೆಲ್ಲ ಇಲ್ಲಿ ಬಂದಿರೋ ಭಕ್ತಾದಿಗಳು ಉಳ್ಕೊಳಕ್ಕೆ ಇರೋ ರೂಮ್ಸ್ಗಳು, ದೇವಸ್ಥಾನದ ರೂಮ್ಸ್ಗಳು. ನಾವು ಕಾರ್ ಪಾರ್ಕ್ ಮಾಡಿ ಟಿಕೆಟ್ ತೊಗೊಂಡ್ವಿ. ಆವಾಗ 11:30 ಆಗಿತ್ತು. ನಾವು ಸ್ಪೆಷಲ್ ಟಿಕೆಟ್ನೇ ತೊಗೊಂಡ್ವಿ. ನಾರ್ಮಲ್ ದರ್ಶನದಲ್ಲೂ ಏನಂತ ಜನ ಇರಲಿಲ್ಲ. ಬಟ್ ನಾವು ಜರ್ನಿ ಮಾಡ್ಕೊಂಡು ಬಂದಿರೋದ್ರಿಂದ ತುಂಬ ಎಲ್ಲ ಕಾಲು ನೋವ್ತಿತ್ತು, ರೆಸ್ಟ್ ಕೂಡ ಮಾಡಿರಲಿಲ್ಲ. ಇಮಿಡಿಯೇಟಾಗಿ ದರ್ಶನಕ್ಕೆ ಹೋದ್ವಿ. ಅದಕ್ಕೋಸ್ಕರ ಆ ಟೈಮ್ ಆಗೋದು ಬೇಡ ಅಂದ್ಬಿಟ್ಟು ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡ್ವಿ. ಏಕೆಂದರೆ ನಾವು ಇಲ್ಲಿ ಉಳ್ಕೊಳೋ ಪ್ಲ್ಯಾನ್ ಇರಲಿಲ್ಲ, ಮತ್ತು ನಾವು ಊರಿಗೆ ರಿಟರ್ನ್ ಆಗಬೇಕಿತ್ತು. ಅದಕ್ಕೋಸ್ಕರ ನಾವು ಟಿಕೆಟ್ ತೊಗೊಂಡ್ವಿ. ಆದರೂ ಕೂಡ ನಾವು ಹೋಗಿದ್ದು ಕ್ಯೂನಲ್ಲಿ ಹೋಗಿದ್ದ ಟೈಮಲ್ಲಿ ಒಳಗಡೆ ಪೂಜೆ ಆಗ್ತಿರೋದ್ರಿಂದ ಇದು ಲೈನನ್ನು ಹಾಗೆ ಹೋಲ್ಡ್ ಮಾಡಿದರು, ಮೂವಿಂಗ್ ಇರಲಿಲ್ಲ. ನೋಡ್ತಾ ಇರ್ಬೋದು, ನಾವು ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ನಾವು ಕ್ಯೂನಲ್ಲಿ ಹೋಗಿ ಒಂದು 15 minutes ನಿಂತಿದ್ವಿ, 11:45 to 12 o'clockವರೆಗೂ. ಆಮೇಲೆ ಅವರು ನಮಗೆ ಗೇಟ್ ಓಪನ್ ಮಾಡಿದ್ರು, ಒಳಗಡೆ ಹೋದ್ವಿ. ಮತ್ತೆ ಹೋಲ್ಡ್ ಮಾಡಿದ್ರು, ಕ್ಯೂ ಮೂವಿಂಗ್ ಇರಲಿಲ್ಲ. ಮತ್ತು ದೇವಸ್ಥಾನದ ಎಂಟ್ರಿಗೆ ಮತ್ತೆ ಒಂದು 1/2 hour ನಾವು ವೆಯ್ಟ್ ಮಾಡ್ತಾಯಿದ್ವಿ. ದೇವಸ್ಥಾನದ ಒಳಗಡೆ ಬಂದಿದ್ವಿ. ನ್ಯೂ ಇಯರ್ ಇರೋದ್ರಿಂದ ಆ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆದರೆ ವೀಡಿಯೋನ ಕ್ಲಿಯರಾಗಿ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಏಕೆಂದರೆ ಒಳಗಡೆ ಫೋನ್ ಅಲೋ ಇಲ್ಲ. ಆದ್ರೂ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ದೇವ್ರ ಹತ್ರ ಅಂತೂ ವೀಡಿಯೋ ಮಾಡೋಂಗೇ ಇಲ್ಲ. ಆ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಎಲ್ಲರೂ ದೇವ್ರ ದರ್ಶನ ಮಾಡಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನಾವು ಇವಾಗ ಹೊರಗಡೆ ಬಂದ್ವಿ. ನಾವು ಒಳಗಡೆ ಹೋದಾಗ 11:45, ಆಚೆ ಬಂದಾಗ 1:25 ಆಗಿತ್ತು. ಆಲ್ಮೋಸ್ಟ್ 1 hour 40 minutes ಟೈಮ್ ತೊಗೊಳ್ತು. ಇದು ಇನ್ನೂ ಬೇಗನೆ ದರ್ಶನ ಆಗ್ತಿತ್ತು. ಆದರೆ ನಾವು ಹೋಗಿದ್ದು ಟೈಮಲ್ಲಿ ಪೂಜೆ ನಡೀತಿರೋದ್ರಿಂದ ಒಳಗಡೆ ಸ್ವಲ್ಪ ಕ್ಯೂನಲ್ಲಿ ನಿಂತ್ಕೊಳ್ಬೇಕಾಗಿತ್ತು. ಇಲ್ಲಾಂದರೆ ಒಂದು ಅರ್ಧ ಗಂಟೆ 3/4 ಗಂಟೆಯಲ್ಲೆಲ್ಲ ದರ್ಶನ ಆಗ್ತಾಯಿತ್ತು. ನಾವು ಈ ಸಲ ಧರ್ಮಸ್ಥಳಕ್ಕೆ ಬಂದಿದ್ದ ಕಾರಣ ಏನು ಅಂದರೆ, ಲಾಸ್ಟ್ ಟೈಮ್ ನಾವು ಇಲ್ಲಿಗೆ ಬಂದಾಗ ನಮಗೆ ದರ್ಶನ ಆಗಿರಲಿಲ್ಲ, ತುಂಬಾ ರಶ್ ಇತ್ತು. ಅದಕ್ಕೆ ಮತ್ತೆ ನಾವು ಧರ್ಮಸ್ಥಳಕ್ಕೆ ಬಂದ್ವಿ. ನಾವು ದೇವ್ರ ದರ್ಶನ ಆದಮೇಲೆ ಡೈರೆಕ್ಟಾಗಿ ಊಟಕ್ಕೆ ಹೋದ್ವಿ. ಯಾವುದೇ ಹೋಟೆಲ್ಗೆ ಹೋಗಲಿಲ್ಲ, ನಾವು ದೇವಸ್ಥಾನದಲ್ಲೇ ಕೊಡೋ ಪ್ರಸಾದ ಊಟ ಮಾಡಿದ್ವಿ. ಮತ್ತು ನಾವು ಬೇರೆ ಪ್ಲೇಸು ಅಂದರೆ
ಇಲ್ಲಿ ಸೌತಡ್ಕ ಗಣಪತಿ ಇದೆ, ಮತ್ತು ಸೂರ್ಯ ಟೆಂಪಲ್ ಇದೆ, ಮತ್ತು ವೈದ್ಯನಾಥೇಶ್ವರ ಟೆಂಪಲ್ ಇದೆ, ಮತ್ತು ಶ್ರೀರಾಮ ಕ್ಷೇತ್ರ ಇದೆ. ಆದರೆ ನಾವು ಯಾವುದೂ ಕಡೆನೂ ಹೋಗಲಿಲ್ಲ. ಜಸ್ಟು ದೇವಸ್ಥಾನದ ಪಕ್ಕ ಇರೋ ಗೊಮ್ಮಟೇಶ್ವರ ಮತ್ತು ವೈದ್ಯನಾಥೇಶ್ವರ ಟೆಂಪಲ್ಗೆ ಮಾತ್ರ ಹೋದ್ವಿ. ಏಕೆಂದರೆ ರೀಸೆಂಟಾಗಿ ನಾವು ಎಲ್ಲ ಕಡೆ ವಿಸಿಟ್ ಮಾಡಿರೋದ್ರಿಂದ ಧರ್ಮಸ್ಥಳದಲ್ಲಿ ಮಾತ್ರ ದರ್ಶನ ಆಗಿರಲಿಲ್ಲ. ಅದಕ್ಕೋಸ್ಕರ ನಾವು ಪ್ರತ್ಯೇಕವಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಅಂತ ಬಂದಿದ್ದು. ಸೊ ಅಲ್ಲಿ ದರ್ಶನ ಮಾಡಾದಮೇಲೆ ನಾವು ಅಲ್ಲೇ ಪಕ್ಕದಲ್ಲೇ ಇರೋ ಗೊಮ್ಮಟೇಶ್ವರ ಟೆಂಪಲ್ಗೆ ಹೋದ್ವಿ. ದೇವಸ್ಥಾನದಲ್ಲಿ ನಮಗೆ ಹೇಗೆ ಕ್ಯೂ ಇರುತ್ತೋ ನಡ್ಕೊಂಡು ಹೋಗಬೇಕು ಆ ಕ್ಯೂನಲ್ಲಿ, ಅದೇ ರೀತಿ ಇಲ್ಲಿ ಊಟಕ್ಕೂ ಕೂಡ ಲೈನ್ ಇದೆ. ಇಲ್ಲಿ ತುಂಬ ಜನ ಇದ್ದಾಗ ಕ್ಯೂ ಇರುತ್ತೆ, ಹಿಂಗೆ ಈ ಥರ ಲೈನಲ್ಲಿ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಆದರೆ ನಾವು ಹೋಗಿದ್ದು ಟೈಮಲ್ಲಿ ಏನು ಜನ ಇರಲಿಲ್ಲ, ಖಾಲಿನೇ ಇತ್ತು. ಹಂಗಂತ ಕಡಿಮೆ ಜನನೂ ಅಲ್ಲ, ಈ ಕಡೆ ಜಾಸ್ತಿ ಜನನೂ ಅಲ್ಲ, ಮೀಡಿಯಮಾಗಿ ಜನ ಇದ್ದರು. ಹೋದ್ವಿ, ಬೇಗನೆ ಊಟ ಕೊಟ್ಟರು. ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು. ಅನ್ನ, ರಸಮ್ಮು, ಸಾಂಬಾರು, ಒಂದು ಪಲ್ಯ ಮತ್ತು ಪಾಯಸ. ಆಹಾ, ದೇವ್ರ ಪ್ರಸಾದ. ನಾವು ಊಟ ಆದಮೇಲೆ ನೆಕ್ಸ್ಟು ನಾವು ರತ್ನಗಿರಿ ಬೆಟ್ಟಕ್ಕೆ ಬಂದ್ವಿ. ಈ ರತ್ನಗಿರಿ ಬೆಟ್ಟದಲ್ಲಿ ನಾವು ಗೊಮ್ಮಟೇಶ್ವರ ಸ್ಟ್ಯಾಚುನ ನೋಡ್ಬೋದು. ಇದು ಟೆಂಪಲ್ ಪಕ್ಕನೇ ಇದೆ. ಅಂದರೆ ಆರ್ಚಿಂದ ಸ್ವಲ್ಪ ಒಳಗಡೆ ಬಂದರೆ ರೈಟ್ ಸೈಡ್ಗೆ ಈ ರತ್ನಗಿರಿ ಬೆಟ್ಟ ಕಾಣಿಸುತ್ತೆ. ನಾವು ಇದನ್ನು ಸ್ಟೆಪ್ಸಿಂದನಾದರೂ ಹತ್ಕೊಂಡು ಹೋಗ್ಬೋದು, ಅಥವಾ ಓನ್ ವೆಹಿಕಲ್ ಇದ್ದರೆ ನಾವು ಕಾರಲ್ಲಿ ಕೂಡ ಹೋಗ್ಬೋದು. ಅದು ರೂಟು ಈ ರತ್ನಗಿರಿ ಬೆಟ್ಟ ಎಂಟ್ರೆನ್ಸ್ ಪಕ್ಕನೇ ರೋಡ್ ಇದೆ. ಅದು ಸೈಡಿಂದ ಹಿಂಭಾಗಕ್ಕೆ ಬರುತ್ತೆ, ದೇವಸ್ಥಾನದ ಹಿಂಭಾಗಕ್ಕೆ. ನಡ್ಕೊಂಡು ಬರೋರು ಈ ಥರ ಸ್ಟೆಪ್ಸ್ ಮೂಲಕ ಬರ್ಬೋದು. ಓನ್ ವೆಹಿಕಲ್ ಇರೋರು ಡೈರೆಕ್ಟಾಗಿ ಈ ದೇವಸ್ಥಾನದ ಹಿಂಭಾಗದಿಂದ ಬಂದರೆ ಇಲ್ಲಿ ಪಾರ್ಕ್ ಮಾಡ್ಬೋದು. ಇಲ್ಲೂ ಕೂಡ ಟೆಂಪಲ್ ತುಂಬ ನೀಟಾಗಿ ಚೆನ್ನಾಗಿದೆ. ನಾವು ಡ್ರೈವ್ ಮಾಡ್ಕೊಂಬಂದು ಇಮಿಡಿಯೇಟ್ ದರ್ಶನಕ್ಕೆ ಹೋಗೋದ್ರಿಂದ ರೆಸ್ಟ್ ಮಾಡೋಕ್ಕಾಗಿರಲಿಲ್ಲ. ಆದ್ದರಿಂದ ನಾವು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ನಮ್ಮ ಮನೆಯವ್ರು ಸ್ವಲ್ಪ ಮಲ್ಕೊಂಡಿದ್ರು ಇಲ್ಲಿ. ಅದಾದಮೇಲೆ ನಾವು ಇಲ್ಲಿಂದ ಹೊರಟ್ವಿ. ನೋಡ್ತಾ ಇರ್ಬೋದು, ಇದು ಗೊಮ್ಮಟೇಶ್ವರ ಸ್ಟ್ಯಾಚು. ನೀವು ಧರ್ಮಸ್ಥಳಕ್ಕೆ ಬಂದರೆ ಇದು ಅದ್ರ ಪಕ್ಕನೇ ಇರೋದ್ರಿಂದ ನೀವು ದರ್ಶನ ಮಾಡಿ ಬಂದು ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಇಲ್ಲಿ ಹೋಗ್ಬೋದು. ಇದು ಸುತ್ತಮುತ್ತ ಈ ಥರ ಇದೆ. ನಾನು ತುಂಬ ಸಲ ಧರ್ಮಸ್ಥಳಕ್ಕೆ ಬಂದಿದ್ದೀನಿ, ಬಟ್ ನಾನೇ ಇದನ್ನು ಈ ಬೆಟ್ಟನ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮು ನೋಡಿದ್ದು. ನಮ್ಮ ಮನೆಯವ್ರು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರು. ನಾವು ಧರ್ಮಸ್ಥಳಕ್ಕೆ ಬಂದು ನೋಡ್ದಲೇ ಇರೋ 2 ಪ್ಲೇಸ್ ಅಂದರೆ ಒಂದು ರತ್ನಗಿರಿ, ಇನ್ನೊಂದು ವೈದ್ಯನಾಥೇಶ್ವರ ಟೆಂಪಲ್ಲು. ಸೊ ನಾವು ಶ್ರೀರಾಮ ಕ್ಷೇತ್ರ, ಸೌತಡ್ಕ ಗಣಪತಿ ಮತ್ತು ಸೂರ್ಯ ಟೆಂಪಲ್ಲು ಎಲ್ಲ ನೋಡಿರೋದ್ರಿಂದ ನಾವು ಅಲ್ಲಿ ಹೋಗಲಿಲ್ಲ. ಡೈರೆಕ್ಟಾಗಿ ರತ್ನಗಿರಿ ಟೆಂಪಲ್ ಆದಮೇಲೆ ವೈದ್ಯನಾಥೇಶ್ವರ ಟೆಂಪಲ್ಗೆ ಬಂದ್ವಿ. ಈ ಟೆಂಪಲ್ಗೂ ಇವಾಗ ಕನ್ಸ್ಟ್ರಕ್ಷನ್ ಕೂಡ ಆಗ್ತಾಯಿದೆ. ಮತ್ತು ಇಲ್ಲಿ ಒಂದು ಕಲ್ಯಾಣಿ ಇದೆ. ಕಲ್ಯಾಣಿ ವಿಶೇಷ ಅಂದರೆ ಯಾರಿಗೆ ಅನಾರೋಗ್ಯ ಸಮಸ್ಯೆ ಇರುತ್ತೆ ಅವರು ಇಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು, ಅಂದರೆ ತಾಮ್ರದ ಚಂಬು ಮತ್ತು ನಾರನ್ನ ಕೊಡ್ತೀವಿ ಅಂತ ಹೇಳ್ಕೊಂಡು ಆ ತೀರ್ಥನ ತಗೊಂಡೋಗಿ ನಾವು 21 ದಿನ ಕುಡಿಬೇಕು. ಅದಾದಮೇಲೆ ನಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆ ಆದಮೇಲೆ ನಾವು ಇಲ್ಲಿಗೆ ಬಂದು ಹರಕೆನ ತೀರಿಸ್ಬೇಕಾಗುತ್ತೆ. ನೋಡಿ, ನಾವು ಆ ಕಲ್ಯಾಣಿ ಒಳಗಡೆ ದೇವ್ರು ಕೂಡ ಇದೆ, ವೈದ್ಯನಾಥೇಶ್ವರ ದೇವ್ರು ಕೂಡ ಇದೆ. ಅಲ್ಲೂ ಕೂಡ ಚಿಕ್ಕದಾಗಿ ಇದೆ. ಮತ್ತು ಅದ್ರ ಹಿಂದೆನೇ ಒಂದು ಕಲ್ಯಾಣಿ ಮಧ್ಯೆ ಒಂದು ಬಾವಿ ಇದೆ. ಆ ಬಾವಿಲೇ ನಾವು ತೀರ್ಥವನ್ನು ತಗೊಳ್ಬೇಕಾಗಿರೋದು. ಆ ಕಲ್ಯಾಣಿ ನೀರು ಅಷ್ಟು ಚೆನ್ನಾಗಿ ಇಲ್ಲ. ಆದರೆ ಅದರಲ್ಲಿ ನೋಡಿ ಇದೆ ಅಲ್ಲಿರೋ ವೈದ್ಯನಾಥೇಶ್ವರ. ಇದ್ರ ಹಿಂಭಾಗನೇ ನಮಗೆ ಬಾವಿ ಇರೋದು. ಆ ಬಾವಿಲಿ ಎಷ್ಟು ಚೆನ್ನಾಗಿ ನೀಟಾಗಿ ನೀರಿದೆ ಅಂದರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಸುತ್ತಮುತ್ತ ಕಲ್ಯಾಣಿ ಅಷ್ಟು ನೀರು ಚೆನ್ನಾಗಿಲ್ಲ ಅಂದ್ರೂ ಆ ಬಾವಿಲಿ ಅಷ್ಟು ನೀಟಾಗಿರೋ ನೀರು ಹೇಗೆ ಬಂತು ಅನ್ನೋದೇ ನಮಗೆ ಒಂದು ಕುತೂಹಲ. ಅಲ್ಲಿ ತುಂಬ ಜನ ಇದ್ದರು, ಅಂದರೆ ಅಯ್ಯಪ್ಪ ಸ್ವಾಮಿಗೆ ಹೊರಟಿರೋರು ತುಂಬ ಜನ ಇದ್ದರು. ಅವರು ಅಲ್ಲಿ ನೀರನ್ನ ತಗೊಳ್ತಿದ್ರು. ನಾವು ಕೂಡ ನೀರು ತಗೊಂಡ್ವಿ. ವೈದ್ಯನಾಥೇಶ್ವರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನಾವು ಅಲ್ಲಿ ತೀರ್ಥ ಕೂಡ ಬಾಟಲ್ಗೆ ಹಾಕ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಅದೇ ದಿನ ಊರಿಗೆ ರಿಟರ್ನ್ ಬೇಕಾಗಿರೋದ್ರಿಂದ ಬೇರೆ ಪ್ಲೇಸ್ಗೆ ಯಾವುದಕ್ಕೂ ಹೋಗಲಿಲ್ಲ. ಟೈಮ್ ಆಗುತ್ತೆ, ಮತ್ತು ಹೋಗ್ತಾ ನಮಗೆ ಘಾಟ್ ಸೆಕ್ಷನ್ ಇರೋದ್ರಿಂದ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಸಂಜೆ ಆದಮೇಲೆ ಲಾರಿಗಳು
ಬಸ್ಗಳು ಎಲ್ಲ ತುಂಬ ಜಾಸ್ತಿ ಆಗೋದ್ರಿಂದ ನಾವು ಟೈಮ್ ಮಾಡ್ದಲೇ ಅಲ್ಲಿಂದ ಬೇಗ ಹೊರಟ್ವಿ. ಬರ್ತಾ ನಮಗೆ ಫುಲ್ ಜಾರ್ ಸೋಡಾನೇ ಕಾಣ್ತಾಯಿತ್ತು ಎಲ್ಲ ಕಡೆ. ನಾವು ಅದನ್ನು ಟೇಸ್ಟ್ ಮಾಡೋಣ ಅಂತ ಹೊರಟ್ವಿ. ಅವರು ನಮಗೆ ಮಟ್ಕ ಮತ್ತು ಫುಲ್ ಜಾರ್ ಯಾವ್ದು ಬೇಕು ಅಂತ ಕೇಳಿದ್ರು. ಮತ್ತು ಅವರೇ ಸಜೆಷನ್ ಕೂಡ ಮಾಡಿದ್ರು, ಫುಲ್ ಜಾರ್ ತೊಗೊಳ್ಳಿ, ಇದು ಗ್ಯಾಸ್ಟ್ರಿಕ್ಗೆ ತುಂಬ ಒಳ್ಳೆಯದು ಅಂತ. ಸರಿ ನಾವು ಅದನ್ನೇ ಫುಲ್ ಜಾರ್ ಸೋಡಾನೇ ತೊಗೊಂಡ್ವಿ. ಅದರಲ್ಲೂ ವೆರೈಟಿ ಫ್ಲೇವರ್ ಇತ್ತು, ಅಂದರೆ ಮ್ಯಾಂಗೋ ಫ್ಲೇವರು, ಆರೆಂಜ್ ಫ್ಲೇವರು, ಪೈನಾಪಲ್ ಫ್ಲೇವರು. ನನಗೆ ಇಷ್ಟ ಪೈನಾಪಲ್ ಫ್ಲೇವರ್ ಅಂತ ಅದನ್ನೇ ತೊಗೊಂಡೆ. ಅವರು ಫುಲ್ ಜಾರ್ ಒಳಗಡೆ ಏನೋ ಹಾಕ್ತಾರೆ, ಅದಾದಮೇಲೆ ನಾವು ಬೇಗ ಕುಡಿಬೇಕು, ಆವಾಗ ಅದು ಎಫೆಕ್ಟಿವ್ ಆಗಿರುತ್ತೆ. ನಾನು ಸರಿಯಾಗಿ ಕುಡಿಯೋಕ್ಕಾಗಲಿಲ್ಲ, ಸ್ವಲ್ಪ ಎಲ್ಲ ವೇಸ್ಟ್ ಆಯಿತು. ಅಂದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಪೈನಾಪಲ್ ಫ್ಲೇವರ್ ತೊಗೊಂಡೆ, ನಮ್ಮ ಹಸ್ಬೆಂಡು ಆರೆಂಜ್ ಫ್ಲೇವರ್ ತೊಗೊಂಡ್ರು. ಹೇಳ್ಬೇಕು ಅಂದರೆ ಪೈನಾಪಲ್ ಫ್ಲೇವರೇ ತುಂಬ ಚೆನ್ನಾಗಿತ್ತು. ನೀವು ಈ ಧರ್ಮಸ್ಥಳ ಕಡೆ ಹೋದರೆ ಈ ಫುಲ್ ಜಾರ್ ಸೋಡಾನ ಟ್ರೈ ಮಾಡಿ, ನಿಜವಾಗ್ಲೂ ನಿಮಗೆ ನಿರಾಶೆ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಕುಡಿದಾಗ ಹೊಟ್ಟೆ ಕೂಡ ತುಂಬ ಲೈಟ್ ವೆಯ್ಟ್ ಅಂತ ಫೀಲ್ ಆಗುತ್ತೆ. ಮಂಗಳೂರು ಸೈಡು, ಧರ್ಮಸ್ಥಳ ಸೈಡು ಬರೋರಿಗೆ ಈ ಫುಲ್ ಜಾರ್ ಸೋಡಾ ಕುಡ್ದೇ ಇರ್ತೀರ. ಈ ಒಂದು ಫುಲ್ ಜಾರ್ ಸೋಡಾಗೆ 50 ರೂಪೀಸ್. ಸೋಡಾ ಅಂತೂ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಬೇರೆ ಏನೂ ತಿನ್ನಲಿಲ್ಲ, ಅಲ್ಲಿಂದ ಮುಂದೆ ಹೊರಟ್ವಿ. ನೆಕ್ಸ್ಟು ಹೊರಡ್ತಾ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು, ಏನೇ ಒಂದು ರೀಲು ಅಪ್ಲೋಡ್ ಮಾಡಿಲ್ಲ ಅಂತ. ಹೌದಲ್ವ, ನಾವು ಇಷ್ಟು ದೂರ ಬಂದರೂ ಇಷ್ಟು ಚೆನ್ನಾಗಿರೋ ನೇಚರಲ್ಲಿ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಫೋನ್ ತೊಗೊಂಡೆ. ಏನು ಮಾಡೋದು ಅಂತ ಯಾವ ವೀಡಿಯೋ ನೋಡಿದ್ರೂ ಇಷ್ಟ ಆಗಲಿಲ್ಲ ರೀಲ್ಸ್ ಮಾಡೋಕ್ಕೆ. ಆಮೇಲೆ ಸುಮ್ಮನೆ ಈ ಥರ ಖಾಲಿ ವೀಡಿಯೋ ಮಾಡಿಕೊಂಡು ಹೊರಟ್ವಿ. ಹಾಗೆ ವೀಡಿಯೋ ಮಾಡ್ಕೊಂಡು ಬರ್ತಾ ಜೋಳ ಕಾಣಿಸ್ತು. ನನಗೂ ಬೇಯಿಸಿರೋ ಜೋಳ ಅಂದರೆ ತುಂಬ ಇಷ್ಟ, ಸುಟ್ಟಿರೋ ಜೋಳಕ್ಕಿಂತ. ಜೋಳ ತೊಗೊಂಡ್ವಿ ನಾವು ಇಬ್ಬರು, ತಿಂದ್ಬಿಟ್ಟು ಮತ್ತೆ ಅಲ್ಲಿಂದ ಹೊರಟ್ವಿ. ನಾವು ನೆಕ್ಸ್ಟು ಗುಂಡ್ಯದಲ್ಲಿ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಹೋಟೆಲ್ಲು ಶಾಪ್ಸ್ ಇದೆ, ಅಂದರೆ ನಿಮ್ಗೆ ಏನಾದರೂ ಸ್ನ್ಯಾಕ್ಸು, ಕಾಫಿ, ಟೀ ಅಥವಾ ಊಟ ಏನಾದರೂ ಬೇಕು ಅಂದರೆ ಇಲ್ಲಿ ಮಾಡ್ಬೋದು. ಆದರೆ ನಾವಿಲ್ಲಿ ಬಿಸ್ಕೆಟು, ಬ್ರೆಡ್ಡು ಮತ್ತು ಬಾಳೆಹಣ್ಣು ತೊಗೊಂಡ್ವಿ. ಯಾಕೆಂದರೆ ನಮ್ಮ ಮನೆಯವ್ರಿಗೆ ಕೋತಿಗಳಂದರೆ ತುಂಬ ಇಷ್ಟ. ಆನ್ ದ ವೇ ಹೋಗ್ತಾ ತುಂಬ ಕಡೆ ಕೋತಿಗಳು ಸಿಗ್ತವೆ, ಅದರಿಂದ ಇವೆಲ್ಲ ತೊಗೊಂಡು ನಾವು ಎಲ್ಲೆಲ್ಲಿ ಕೋತಿಗಳು ಕಾಣಿಸುತ್ತೋ ಅಲ್ಲಿ ಸ್ಟಾಪ್ ಮಾಡಿ ಅವಕ್ಕೆ ನಾವು ಬಿಸ್ಕೆಟು, ಬ್ರೆಡ್ಡು ಮತ್ತು ಬಾಳೆಹಣ್ಣ ಕೊಟ್ವಿ. ಅದಾದಮೇಲೆ ನಾವು ಹೊರಟ್ವಿ. ಅಲ್ಲಿಂದ ಹೊರಟ ಮೇಲೆ ನಾವು ಬೆಳಗ್ಗೆ ಫಾಲ್ ನೋಡಿದ್ವಲ್ಲ, ಅಲ್ಲಿ ಬಂದ್ವಿ. ಆದರೆ ನೀರಲ್ಲಿ ಇಳಿಯೋಕ್ಕಾಗಲಿಲ್ಲ, ಏಕೆಂದರೆ ತುಂಬ ಕತ್ತಲಾಗಿತ್ತು. ಜಸ್ಟ್ ಸೆಲ್ಫಿ ತೊಗೊಂಡ್ವಿ ಇಬ್ಬರು ಕೂಡ. ಅಲ್ಲಿಂದ ಹೊರಟ್ವಿ. ನೆಕ್ಸ್ಟು ನಾವು ಸಕಲೇಶಪುರ ಬಿಟ್ಟು ಹಾಸನಕ್ಕೆ ಬರೋ ಅಷ್ಟರಲ್ಲಾಗಲೇ 7:30-8 ಗಂಟೆ ಆಗಿತ್ತು. ಸೊ ಊಟ ಮಾಡೋಣ ಅಂದ್ಬಿಟ್ಟು ಸುರುಚಿ ವೆಜ್ಗೆ ಹೋದ್ವಿ. ಅಲ್ಲಿ ನಾವು ನ್ಯೂಡಲ್ಸು ಮತ್ತು ದೋಸೆನ ತಿಂದ್ಕೊಂಡು ಮತ್ತೆ ನಾವು ಹೊರಟ್ವಿ. ನಾವು ಊಟ ಮಾಡಿಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಬರೋ ಅಷ್ಟರಲ್ಲಿ 10:30 ಆಗಿತ್ತು. ಇಲ್ಲಿಗೆ ನಮ್ಮ ವಿಡಿಯೋ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.